ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತು? ಏನಾಯ್ತು? ನೀರು ಕುಡಿತೀರಾ? ನಿಧಾನ ನಿಧಾನ. ಅಡಿ ಓಕೆ? ಕೆಟ್ಟ ಕನ್ಸು ಬಿತ್ತಾ? ಏನು ನೋಡಿದ್ರಿ ಕನ್ಸಲ್ಲಿ? ನನಗೇನೋ ಇದು ಪಕ್ಕ ಬಗಲ್ ಮೇ ದುಶ್ಮನ್ ಕೇಸ್ ಅನ್ಸುತ್ತೆ ಮೇಡಮ್. ಯಾಕೆಂದ್ರೆ ಕಾಲ್ ಬುಡ್ದಲ್ಲೇ ಇರೋರಲ್ವಾ ಮೇಡಮ್ ಕಾಲ್ ಇಳಿಯೋದು. ಗೌತಮ್ ಅವ್ರಿಗೆ ಈ ವಿಷಯ ಹೇಳಲಾ ಬೇಡವಾ? ಹೇಳಿದ್ರೆ ಟೆನ್ಷನ್ ಮಾಡ್ಕೋತಾರೆ. ಏನು ಕಣ್ಬಿಟ್ಕೊಂಡೆ ಕನ್ಸ್ಕೊಳ್ತಾ ಇದ್ದೀರಾ? ಏನಾಯ್ತು? ಏನೋ ಅಂತ ಗೊತ್ತಿಲ್ಲ, ಏನೋ ಒಂಥರ ತಳಮಳ, ಏನೋ ಸರಿ ಇಲ್ಲ ಅಂತ ಅನ್ಸುತ್ತೆ. ಏನಾದರೂ ಆಗಿದ್ರೆ ಈ ಥರ ಕನ್ಸುಗಳು ಬಿಡೋದು, ಕೆಟ್ಟ ಯೋಚನೆಗಳು ಬರೋದು. ನನ್ನಿಂದ ಏನೇನು ಮುಚ್ಚಿಡಬೇಡಿ. ಏನಾಯ್ತು ಅಂತ ಹೇಳಿ ಪ್ಲೀಸ್. ಬೇಡ, ಗೌತಮ್ ಅವರು ತುಂಬಾನೇ ಟೆನ್ಷನ್ ಮಾಡ್ಕೋತಾರೆ. ಆಕ್ಸಿಡೆಂಟ್ ವಿಷಯ ಮುಚ್ಚಿಡೋದೇ ಒಳ್ಳೇದು. ಭೂಮಿಕಾ, ಏನು ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದಾರೆ? ಏನಾಯ್ತು? ಅದು ಅತ್ತೆ ಸರ ಕೊಟ್ಟಿದ್ರಲ್ಲ, ಹಾಂ, ಆ ಸರ ಅಲ್ಲಿ ಮೈಕಿತ್ತು. ವಾಟ್? ಯಾ ಏನೋ ನೋಡಿ, ನನಗೂ ತುಂಬಾ ಶಾಕ್ ಆಯ್ತು. ಸೊ ನಾನು ಅತ್ತೆ ಹತ್ರ ಹೋಗಿ ಕೇಳಿದೆ. ಅತ್ತೆಗೂ ಅಷ್ಟೇ ಶಾಕ್ ಆಯ್ತು. ಅವ್ರಿಗೂ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಇದಕ್ಕೆ ಮುಂಚೆ ಎಲ್ಲಿತ್ತು ಅಂತ ಕೇಳಿದೆ. ಲಾಕರಲ್ಲಿತ್ತು ಅಂತ ಹೇಳಿದ್ರು. ಆ್ಯಂಡ್ ಲಾಕರ್ ಆಕ್ಸಸ್ ಯಾರ ಹತ್ರನೂ ಇಲ್ಲ. ಕಳ್ತನ ಅನ್ನೋದು ಏನೂ ಆಗಿರಲಿಲ್ಲ. ಸೊ ಏನು ಎತ್ತ ಒಂದು ಅರ್ಥ ಆಗ್ತಿರಲಿಲ್ಲ. ಸೊ ಅವರೇ ಮೈಕ್ ತಗೊಂಡು ನಾನು ವಿಚಾರಿಸ್ತೀನಿ ಅಂತ ಹೇಳಿದ್ರು. ಏನ್ರಿ ಇದೆಲ್ಲ? ಇಷ್ಟೆಲ್ಲ ಆಗಿದೆಯಾ? ಹಾಂ. ಅಲ್ಲ ರೀ, ಇಷ್ಟು ವಿಷಯ ಆಗಿದೆ, ನನ್ಗೆ ಯಾಕೆ ಹೇಳಿಲ್ಲ ನೀವು? ನನಗೆ ಯಾಕೆ ಮುಚ್ಚಿಟ್ರಿ? ಇದೇನು ಸಣ್ಣ ವಿಷಯನಾ? ಸೀರಿಯಸ್ ವಿಷಯ. ನೋಡಿ, ನೀವು ಈ ರೀತಿ ಟೆನ್ಷನ್ ಆಗ್ತೀರಾ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಹೇಳಿಲ್ಲ. ನಾನು ಟೆನ್ಷನ್ ಮಾಡ್ಕೋತೀನಿ ಅಂತ ನನಗೇನು ಹೇಳ್ಬಾರ್ದಾ? ನನಗೆಲ್ಲಾನು ಗೊತ್ತಾಗಬೇಕು ಭೂಮಿಕಾ. ಸಾರಿ. ಯಾರು ಮಾಡಿರ್ಬೋದು ಇದನ್ನ? ನನಗನ್ಸುತ್ತೆ ಹೊರಗಿನವರೇ ಯಾರೋ ಈ ರೀತಿ ಮಾಡಿರ್ತಾರೆ. ಮನೆಯವರು ಈ ರೀತಿ ಚೀಪ್ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ನಾವೇನು ಮಾತಾಡ್ತಿದ್ದೀವಿ, ನಮ್ಮ ಬಗ್ಗೆ ಮಾಹಿತಿ ತಿಳ್ಕೊಳಕ್ಕೆ, ನಮಗೆ ಟ್ರ್ಯಾಪ್ ಮಾಡೋಕ್ಕೆ ಹೊರಗಿನವರೇ ಇದನ್ನು ಮಾಡಿರ್ತಾರೆ. ಇಷ್ಟೆಲ್ಲ ನಡೆದಿದೆ, ನನ್ನಿಂದ ಹೇಗ್ರಿ ಮುಚ್ಚಿಟ್ರಿ ನೀವು? ಸಾರಿ. ಸರದಲ್ಲಿ ಮೈಕ್ ಇಟ್ಟಿದ್ದಾರೆ ಅಂದರೆ ಮುಂಚೆನೇ ಎಲ್ಲಾನು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಂತ ಅನ್ಸುತ್ತೆ. ಯಾರನ್ನು ನಂಬೋದು, ಯಾರನ್ನು ಬಿಡೋದು? ನಮ್ಮ ನೆರಳನ್ನೇ ನಾವು ನಮ್ಮದೇ ಇರೋ ಸ್ಥಿತಿ ತಲುಪಿದ್ದೀವಿ ಈಗ. ಭೂಮಿಕಾ, ಇನ್ಮೇಲೆ ನೀವು ಹೊರಗಡೆ ಎಲ್ಲೂ ಹೋಗಬೇಡಿ. ಹೋದರೂ ಹೋಗುವಾಗ ಬರುವಾಗ ತುಂಬ ಎಚ್ಚರವಾಗಿರಿ. ನೋಡಿ, ಈ ಥರದ್ದು ಏನೇ ಆದರೂ ನನಗೆ ಇಮಿಡಿಯೇಟ್ ಆಗಿ ತಿಳಿಸಿ. ನಾನು ಟೆನ್ಷನ್ ಮಾಡ್ಕೋತೀನಿ ಅಂತ ನನ್ನಿಂದ ಮುಚ್ಚಿಡಬೇಡಿ ಪ್ಲೀಸ್. ಅರ್ಥ ಆಯ್ತಾ? ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನು ಹೇಳಬೇಕು ಅಂತಿದ್ದೀರಾ? ಇಲ್ಲ, ಏನೂ ಇಲ್ಲ. ಓಕೆ? ಹಾಂ, ಐಮ್ ಓಕೆ. ಮಲ್ಕೊಳ್ಳಿ. ಗೌತಮ್ ಅವರೇ, ಹಾಂ, ಆ ಡ್ರೈವರು ರೆಸ್ಯೂಮೆ ಕಳ್ಸೋದನ್ನ ಇಂಟರ್ವ್ಯೂ ಮಾಡಿದ್ರಾ? ಆನಂದ್ ಇಂಟರ್ವ್ಯೂ ಮಾಡಿದ್ದಾನೆ. ಹುಡುಗ ಓಕೆ ಆಗಿದ್ದಾನೆ. ಬುದ್ಧ ಅಂತ ಅನ್ಸುತ್ತೆ. ಅವನು ಕೆಲಸ ಸಿಕ್ಕಿದ್ದು ಒಳ್ಳೇದೇ ಆಯಿತು. ಯಾಕೆ? ಅಲ್ಲ, ಅವನು ನಿಮಗೆ ಫೋನ್ ಮಾಡೋದಾಗಲಿ, ಥ್ಯಾಂಕ್ಸ್ ಹೇಳೋದಾಗಲಿ, ಅಪ್ಡೇಟ್ ಮಾಡೋದಾಗಲಿ ಏನು ಮಾಡಲಿಲ್ವಾ? ಇಲ್ಲ, ನಾನು ಅವನಿಗೆ ನನ್ನ ನಂಬರ್ ಕೊಟ್ಟಿಲ್ಲ. ಹ್ಞೂ, ಸರಿ, ಮಲಗಿ. ನೀವು ಮಲ್ಕೊಳ್ಳಿ. ಹಾಂ. ಮೇಡಮ್ ತಗೊಳ್ಳಿ ಮೇಡಮ್ ಸ್ವೀಟು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಮೇಡಮ್ ಏನ್ ಮೇಡಮ್ ನೀವು ಸಕ್ಕತ್ ಗ್ರೇಟು ಮೇಡಮ್. ನೀವು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಮೇಡಮ್. ನಿಮ್ ಪಾದ ಧೂಳ್ ತಗೊಂಡು ತಿಳ್ಕೊಂಬೇಡ ಹಣೆಗೆ ಇಟ್ಕೊಂಡ್ರು ಕಡಿಮೆನೆ ಮೇಡಮ್. ಹೆಚ್ಚು ಕಡಿಮೆ ನಮ್ ದೇವರೇ ಆಗ್ಬಿಟ್ರಿ ಮೇಡಮ್ ನೀವು. ಸೃಜನ್, ಪ್ಲೀಸ್ ಇಷ್ಟೊಂದು ದೊಡ್ಡ ದೊಡ್ಡ ಮಾತೆಲ್ಲ ಬೇಡ ಪ್ಲೀಸ್. ಇರ್ಲಿ ಬಿಡಿ ಮೇಡಮ್, ಇಂಥ ದೊಡ್ಡ ದೊಡ್ಡ ಮಾತನ್ನ ನಿಮ್ಮಂತ ದೊಡ್ಡವ್ರಿಗೆ ಬಳಸ್ತಾ ಇನ್ಯಾರಿಗೆ ಬಳಸೋದು ಮೇಡಮ್? ಅಂದಂಗೆ ಮೇಡಮ್, ಇಂಥ ದೊಡ್ಡ ಮಾತುಗಳಿಗೆ ಬೆಲೆ ಬರದೆ ನಿಮ್ಮಂತ ದೊಡ್ಡವರಿಂದ ಮೇಡಮ್. ಮೇಡಮ್, ನೀವು ನನ್ಗೆ ಮಾಡಿರೋ ಉಪಕಾರ ಏನು ಕಡಿಮೆನೆ ಮೇಡಮ್. ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಮೇಡಮ್.
ಅಲ್ಲ ಮೇಡಮ್, ನಾನ್ ನಿಮ್ಮನ್ನ ಜಸ್ಟ್ ಮನೆ ತನಕ ಬಿಟ್ಟೋಗೋಣ ಅಂತ ಬಂದ್ರೆ ನೀವು ನನ್ನನ್ನು ಎಲ್ಗೋ ಕರ್ಕೊಂಡು ಹೋಗ್ಬಿಟ್ರಲ್ಲ ಮೇಡಮ್. ನಿಮ್ಮನ್ನ ಡ್ರಾಪ್ ಮಾಡಕ್ ಬಂದು ನನ್ನ ಲೈಫ್ ಪಿಕಪ್ ಆಯ್ತು ಅಂದ್ರೂ ತಪ್ಪಿಲ್ಲ ಮೇಡಮ್. ಅಂದಾಗೆ ನಿಮ್ ಕಂಪ್ನಿಲೇ ಕೆಲ್ಸನೂ ಫಿಕ್ಸ್ ಮಾಡಿಸಿದ್ರಿ, ಗ್ರೇಟ್ ಮೇಡಮ್ ನೀವು. ಈ ಜನ್ಮದಲ್ಲ ಮೇಡಮ್, ಇನ್ನು 10 ಜನ್ಮ ಎತ್ತಿದ್ರು ನಿಮ್ ಋಣ ತೀರ್ಸಕ್ಕಾಗಲ್ಲ ಮೇಡಮ್. ಇಲ್ಲ ಸೃಜನ್, ತೀರಿಸಬಹುದು. ಈ ಜನ್ಮದಲ್ಲೇ ನಾನು ನಿಮ್ಗೆ ಅವಕಾಶ ಮಾಡ್ಕೊಡ್ತೀನಿ. ಅದೇನಂತ ಹೇಳಿ ಮೇಡಮ್, ನೀವು ಕಾಲಲ್ಲಿ ತೋರ್ಸಿದ್ನ ಕಣ್ಣಿಗೆ ಹೊತ್ಕೊಂಡ್ ಮಾಡ್ತೀನಿ. ಯಾಕೆಂದ್ರೆ ಇನ್ಮೇಲೆ ನಾನ್ ನಿಮ್ ನೆಚ್ಚಿನ ಬಂಟ ಮೇಡಮ್. ಅದೇನಂತ ಹೇಳಿ ಮೇಡಮ್, ನಾನ್ ಮಾಡ್ತೀನಿ. ನೀವು ಬಂಟ ಅಲ್ಲ, ನನ್ನ ಪಾಲಿಗೆ ಆಪತ್ ಬಾಂಧವ. ಅವತ್ತು ಅಂಥ ಸ್ಥಿತಿಯಿಂದ ನಮ್ಮನ್ನ ಕಾಪಾಡಿದ್ರಿ, ನಮ್ಮನ್ನ ಎಚ್ಚರಿಸಿದ್ರಿ. ಸೊ ನಿಮ್ಮೇಲಿರೋ ನಂಬಿಕೆಯಲ್ಲಿ ಕೇಳ್ತಿದ್ದೀನಿ, ನಿಮ್ಮಿಂದ ನನ್ಗೊಂದು ಕೆಲಸ ಆಗ್ಬೇಕು ಸೃಜನ್. ಒಂದಲ್ಲ ಮೇಡಮ್, ಅತ್ತೇಳಿ ಎಡಗೈಲಿ ಮಾಡಿ ಬಿಸಾಕ್ಬಿಡ್ತೀನಿ. ಅದೇನು ಮೇಡಮ್? ಅದು ಅವತ್ತು ಆಕ್ಸಿಡೆಂಟ್ ಮಾಡ್ಬೇಕು ಅಂತಿದ್ದವ್ರನ್ನ ನೀವು ನೋಡಿದ್ರಿ ಅಂತ ಹೇಳಿದ್ರಲ್ಲ, ಅವ್ರನ್ನ ಮತ್ತೆ ಎಲ್ಲಾದ್ರೂ ನೋಡಿದ್ರೆ ನೀವು ಅವ್ರನ್ನ ಕಂಡುಹಿಡ್ತೀರಾ? ಇದೇನು ಮೇಡಮ್ ಹಿಂಗ್ ಕೇಳ್ತಿದ್ದೀರಾ? ಮರೆಯೋ ಮುಖಗಳಾವು 1 ಕಿಲೋಮೀಟರ್ ದೂರದಲ್ಲಿದ್ರು ಕಂಡುಹಿಡಿತೀನಿ ಮೇಡಮ್. ಗುಡ್. ಸೊ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ನೆಕ್ಸ್ಟ್ ಟೈಮ್ ನೀವು ಅವ್ರನ್ನ ಎಲ್ಲಾದ್ರೂ ನೋಡಿದ್ರೆ ಇಮಿಡಿಯೇಟ್ ಆಗಿ ಒಂದು ಫೋಟೋ ತಗೊಳ್ಳಿ ಅಂಡ್ ನನಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ. ಅಯ್ಯೋ ಇಷ್ಟ ತಾನೇ, ಮಾಡೋಣ ಬಿಡಿ ಮೇಡಮ್, ಡನ್. ಅಂದಾಗೆ ಮೇಡಮ್, ನೀವು ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೀರಾ. ನಂಬಿಕೆ ಅಂದ್ರೇನೆ ಸೆಲ್ಫ್ ಸೂಸೈಡ್ ಅನ್ನೋ ಈ ಕಾಲದಲ್ಲಿ ನೀವು ನನ್ನನ್ನು ಇಷ್ಟೊಂದು ನಂಬಿದ್ದೀರಾ ಅಂದ್ರೆ ನನ್ಗೆ ಅದೇ ಅವಾರ್ಡ್ ಕೊಟ್ಟಂಗೆ ಮೇಡಮ್. ನನ್ನ ದಿಲ್ಲು ಫುಲ್ ಖುಷಿ ಆಗೋಯ್ತು ಮೇಡಮ್. ಎಷ್ಟೇ ಆದ್ರೂ ನಂಬಿಕೆನೇ ಜೀವನ ಅಲ್ವಾ? ಇನ್ನೊಬ್ರು ನಂಬೋ ಗುಣನ ನಾವ್ಯಾವತ್ತೂ ಕಳ್ಕೊಬಾರ್ದು. ಹಾಗೆ ಕಳ್ಕೊಂಡ್ರೆ ನಮ್ ಇನ್ನೋಸೆನ್ಸ್ ಸತ್ತೋಗುತ್ತೆ. ಹಾಗಂತ ನಾನ್ ನಂಬ್ತೀನಿ. ಮೇಡಮ್ ಎಂತ ಮಾತಾಡಿದ್ರಿ ಮೇಡಮ್, ಮುತ್ತಂತ ಮಾತು. ಸೃಜನ್, ಹಾಗೆ ಇನ್ನೊಂದು ವಿಷಯ. ಹೇಳಿ ಮೇಡಮ್. ಈ ವಿಷಯ ನಮ್ಮಲ್ಲೇ ಇರ್ಲಿ, ಯಾರಿಗೂ ಹೇಳೋದು ಬೇಡ. ಅಂಡ್ ಆಕ್ಸಿಡೆಂಟ್ ವಿಷಯನೂ ಯಾರ ಹತ್ರನೂ ಹೇಳ್ಬೇಡಿ ಪ್ಲೀಸ್. ಸರಿ ಮೇಡಮ್, ಹೇಳಲ್ಲ. ಆದ್ರೆ ಯಾಕೆ ಹೇಳ್ಬಾರ್ದು ಮೇಡಮ್? ಅಲ್ಲ, ಅವ್ರು ಯಾರು, ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ನಮ್ಗೆ ಕ್ಲಾರಿಟಿ ಇಲ್ಲ. ಬೇರೆಯವ್ರು ಕೇಳಿದ್ರೆ ನಾವೇನಂತ ಉತ್ತರ ಕೊಡ್ತೀವಿ? ಕರೆಕ್ಟ್ ಅಲ್ಲ ಮೇಡಮ್, ನನಗಿದು ಒಳಿಲೇ ಇಲ್ಲ. ಸರಿ ಮೇಡಮ್. ಗುಡ್. ಸೊ ಇದು ನಮ್ಮ ಮಧ್ಯದಲ್ಲಿ ಒಂದು ಸೀಕ್ರೆಟ್ ಆಗಿರ್ಲಿ, ಓಕೆ? ಹಾಗೇನೆ ನೀವು ಒಂದ್ ಸ್ವಲ್ಪ ಅಲರ್ಟ್ ಆಗಿರಿ. ನಮ್ ಸುತ್ತಮುತ್ತ ಏನಾದ್ರೂ ಅನ್ಯೂಶಲ್ ಅಂತ ಅನ್ಸಿದ್ರೆ, ನೀವೇನಾದ್ರೂ ಸಸ್ಪೆಕ್ಟ್ ಮಾಡಿದ್ರೆ ಇಮ್ಮಿಡಿಯೇಟ್ ಆಗಿ ನನಗೆ ಇನ್ಫಾರ್ಮ್ ಮಾಡಿ. ಓಕೆ ಮೇಡಮ್, ಇನ್ಮೇಲೆ ನೋಡ್ತಾ ಇರಿ. ಪೊಲೀಸ್ ಇನ್ನು ನಾಚ್ಕೋಬೇಕು, ಆ ರೇಂಜ್ ವಾಸನೆ ಹಿಡಿತೀನಿ. ಬೆನ್ನಿಗೊಂದು CC ಕ್ಯಾಮ್ರಾ ಹಾಕೊಂಡು ಹಣೆ ಪಕ್ಕ ಒಂದ್ ಸೈಡ್ ಮಿರರ್ ಇಟ್ಕೊಂಡು ಓಡಾಡ್ತಿರ್ತೀನಿ ಮೇಡಮ್. ಅದನ್ನೆಲ್ಲ ನಾನ್ ನೋಡ್ಕೋತೀನಿ ಬಿಡಿ ಮೇಡಮ್. ಇನ್ಮೇಲಿಂದಿದ್ರು ನೀವು ದ್ರಾಕ್ಷಿ ಗೋಡಂಬಿ ತಿನ್ಕೊಂಡು ಬಾದಾಮ್ ಹಾಲು ಕುಟ್ಕೊಂಡು ನೆಮ್ಮದಿಯಾಗಿರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸರಿ ಬರಲ್ಲ ಮೇಡಮ್. ಮೇಡಮ್ ಇನ್ನೊಂದು ಸ್ವೀಟು? ಇಲ್ಲ ಥ್ಯಾಂಕ್ ಯು. ಯಾ ಸರಿ ಬರ್ತೀನಿ ಮೇಡಮ್. ಬಾಯ್. ಮಾತ್ರೆ ತಗೋ. ಹಾ ಅಮ್ಮ, ಇಲ್ಲೇ ಕೂತಿರು. ನೀರ್ ಖಾಲಿಯಾಗಿದೆ, ತಗೊಂಡ್ಬರ್ತೇನೆ. ಹಾ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.